ಹೌದು ಕಣವ. ಪಾಪ ವೆಂಕಿಗೆ ಮಾತು ಬರಕ್ಕಿಲ್ಲ, ಕಿವಿ ಕೇಳಕ್ಕಿಲ್ಲ, ಇಂಥವ್ರೆ ಅಪ್ಪ ಇಂಥವ್ರೆ ಅವ್ವ ಅಂತ ಯಾರೂ ಇಲ್ಲ. ಆದ್ರೂ ಅವ್ರ ಮನೆಯವರು ಅಂದ್ರೆ ಅದೆಷ್ಟು ಪ್ರೀತಿ ಮಾಡ್ತಾನೆ ನೋಡು. ಅದಕ್ಕೆ ಕಣವ ಹೇಳೋದು, ಪ್ರೀತಿಗೆ ಸಂಬಂಧಕ್ಕೆ ಕುಲ ಗೋತ್ರ ಇರಕ್ಕಿಲ್ಲ ಅಂತ. ಒಳ್ಳೆ ಮನ್ಸಿದ್ರೆ ಸಾಕು. ಆ ಮನಸ್ಸು ನಮ್ಮ ವೆಂಕಿಗದೆ. ಇಂಥ ಒಳ್ಳೆ ಹುಡುಗನ್ನ ಗಂಡನಾಗಿ ಪಡೆಯಕ್ಕೆ ನಿನ್ ಪುಣ್ಯ ಮಾಡಿದ್ಯಾ ಕಣವ. ಎಲ್ಲ ಆ ದೇವ್ರ ದಯೆ. ಕಣವ, ನಾವು ಆ ಮನೆಯಿಂದ ಹೊರಗೆ ಬಂದ್ಮೇಲೆ ವೆಂಕಿ ಇಷ್ಟು ಖುಷಿಯಾಗಿದ್ದಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಷ್ಟೇ ಯಾಕೆ, ವೆಂಕಿ ಜೈಲಿಂದ ವಾಪಸ್ ಬಂದಲ್ಲ, ಅವಾಗ್ಲೂ ಅವನ ಮುಖದಲ್ಲಿ ಇಷ್ಟು ಖುಷಿ ಇರಲಿಲ್ಲ. ಆದ್ರೆ ಈಗ ಅತ್ತೆ ಮತ್ತೆ ಅಜ್ಜಿ ಇಬ್ರು ವಾಪಸ್ ಬಂದ್ರು ಅಂತ ಕೇಳಿ ಎಷ್ಟು ಖುಷಿ ಪಟ್ಟ ಗೊತ್ತಾ ಪಾಪ. ಕಣವ, ಅವ್ರ ಮೇಲೆ ನಮ್ ವೆಂಕಿಗಿರೋ ಪ್ರೀತಿ ಅದು. ಆದ್ರೂ ಆ ಮನೇಲಿ ಆಗ್ತಿರೋದ್ನೆಲ್ಲ ವೆಂಕಿಗೆ ಸಹಿಸ್ಕೊಳಕ್ ಆಯ್ತಾ ಇಲ್ಲ ಕಣವ. ಮೊದಲು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಮನೆ ಭಾಗ ಮಾಡಿದ್ರು. ಈಗಂತೂ ಸಂತೋಷ್ ಬಾವನ್ ಮನೇಲಿ ಮಾವ, ಹರೀಶ್ ಬಾವನ್ ಮನೇಲಿ ಅತ್ತೆ, ಅವರಿಬ್ರು ದೂರ ದೂರ ಮಾಡ್ಬಿಟ್ಟವ್ರೆ. ಇದನ್ನೆಲ್ಲ ನೆನ್ಸ್ಕೊಂಡು ವೆಂಕಿ ಸ್ಯಾನೆ ನೊಂದ್ಕೋತಾನೆ. ಅದನ್ನ ನನ್ನ ಹತ್ರ ಎಷ್ಟು ಸಲ ಹೇಳ್ಕೊಂಡು ನೊಂದ್ಕೊಂಡವನೇ ಗೊತ್ತಾ. ನೊಂದ್ಕೊಳ್ದೆ ಇರ್ತಾನೇನವ. ಮನೇನೆ ಒಡೆದು ಚೂರು ಮಾಡ್ತಾರೆ ಅನ್ಬೇಕೆ ಆ ಮನೆಯವರೇ ಪ್ರಾಣ ಅನ್ಕೊಂಡ್ರು ನಮ್ಮ ವೆಂಕಿ. ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗವ ಇರ್ತಾನೆ. ಅವ ವೆಂಕಿಗೆ ಎಲ್ಲರೂ ಒಂದೇ ಮನೇಲಿ ಇರಬೇಕು ಅಂತ ಸಾನೇ ಆಸೆ. ಆದ್ರೆ ಪರಿಸ್ಥಿತಿ ಹಿಂಗೆಲ್ಲ ಮಾಡ್ಬಿಡ್ತು. ಏನೂ ಮಾಡೋಕ್ಕಾಗಕ್ಕಿಲ್ಲ ಕಣವ. ಈಗಿನ ಕಾಲನೇ ಹಂಗದೆ. ಜಗತ್ತಲ್ಲಿ ಒಟ್ಟಿಗೆ ಇರಬೇಕು ಅನ್ನೋರ್ಗಿಂತ ಒಂಟಿಯಾಗೇ ಇರಬೇಕು ಅನ್ಕೊಂಡವ್ರೆ ಜಾಸ್ತಿ ಕಣವ. ಆದ್ರೂ ಇಂಥ ಕಾಲದಲ್ಲೂ ವೆಂಕಿ ಯೋಚನೆಗಳೇ ಬೇರೆ ತರ ಕಣವ. ಎಲ್ಲರೂ ಪ್ರೀತಿಯಿಂದ ಒಂದೇ ಮನೆಯಲ್ಲಿ ಜೊತೆಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅತ್ತೆ ಬರ್ತವ್ರೆ ಅಂದ ತಕ್ಷಣ ಎಷ್ಟು ಖುಷಿ ಆಗ್ಬಿಟ್ಟ ಗೊತ್ತಾ. ಇನ್ಮೇಲಾದ್ರೂ ನಾವೆಲ್ಲರೂ ಮೊದ್ಲಿನ ತರ ಇರ್ಬೋದು ಅಂತ ಅವನ ಆಸೆ. ಎಲ್ಲ ಒಳ್ಳೇದಾಗುತ್ತೆ ಕಣವ. ಅವ ವೆಂಕಿ ಮನ್ಸು ಎಂಥದ್ದು ಅಂದ್ರೆ ಅವನು ಹೋಗುವಾಗ್ಲೂ ನೀನ್ ಆಪರೇಷನ್ಗೆ ರೆಡಿ ಆಗ್ಬೇಕು ಅಂತ ಹೇಳ್ಬಿಟ್ಟದ ನೋಡು. ಅದಕ್ಕೆ ಅಲ್ವೇನವ ವೆಂಕಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅಲ್ಲ, ಇದನ್ನೆಲ್ಲ ಅವ್ನು ಹೆಂಗ್ ನಿಭಾಯಿಸ್ಕತಾನೆ ಅಂತ. ಅವ್ವ, ಅದ್ರ ಬಗ್ಗೆ ನೀನ್ ಏನ್ ಯೋಚನೆ ಮಾಡ್ಬೇಡ. ನಾನು ಸ್ವಲ್ಪ ದುಡ್ಡು ಕೂಡಿಕ್ಕಿವ್ನಿ, ವೆಂಕಿನೂ ದುಡ್ಡು ಕಳ್ಸಿದ್ನಲ್ಲ ಅದು ಐತೆ. ನಾವು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊ ಬಂದಿದೀವಿ.